ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ವೆಡ್ನೆಸ್ಡೇದು ವ್ಲಾಗ್ ಆಗಿರುತ್ತೆ, ಸಣ್ಣ ವ್ಲಾಗು, ಛೋಟಾ ವ್ಲಾಗು. ಆ್ಯಂಡ್ ನಾವು ಆಲ್ರೆಡಿ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸೊ ಇವತ್ತೊಂದು ಶಾಪ್ ಪ್ರಮೋಷನ್ ಇದೆ, ಹೊಸ ಶಾಪು ಇವತ್ತೇ ಓಪನಿಂಗು. ಆ್ಯಂಡ್ ಓಪನಿಂಗಿಗೆ ನಮ್ಮ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ಸ್ ಬರ್ತಾ ಇದ್ದಾರೆ. ಸೊ ಅಲ್ಲಿಗಂತ ಹೊರಟಿದ್ದೀವಿ. ಹಾಗೆ ಬೇರೆಯೇ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಮಗಳಿಗೆ ಯಾಕೋ ಮಾರ್ನಿಂಗಿಂದನೇ ಸ್ವಲ್ಪ ಮೈ ಬಿಸಿ ಇದೆ, ಜ್ವರ ಇದ್ದಂಗೆ ಅನ್ನಿಸ್ತಾ ಇದೆ. ಓಪನಿಂಗಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಆನ್ ದ ವೇ ಹಾಗೆ ನೋಡಿಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರೋಣ ಮತ್ತೆ ರಿಟರ್ನು ಅಂತ. ಸೊ ಇಲ್ಲಿಂದ ನಾನು ಡೈರೆಕ್ಟು ರಮ್ಯನ ಮನೆಗೆ ಹೋಗ್ತಾ ಇದ್ದೀವಿ. ಅವಳು ಬರ್ತೀನಿ ಅಂತಿದ್ದಾರೆ. ಸೊ ನನ್ನ ಹಸ್ಬೆಂಡಿಗೆ ನನಗೆ ರಮ್ಯನ ಮನೆಗೆ ಡ್ರಾಪ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಅವ್ರ ಮನೆಗೆ ರೀಚ್ ಆದ್ವಿ. ಬೇಯಿಸಿಟ್ಟಿದ್ಯಾ? ಹಾಂ, ಈರುಳ್ಳಿ ಜೋರಾಗಿ ಹೇಳಮ್ಮ, ಕೇಳಿಸ್ಬೇಕು. ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ನೀರು, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ಳೋದು. ಇವಳು ಮೇಕಪ್ ಮಾಡಿಲ್ಲ, ಸೊ ಮುಖ ತೋರಿಸ್ಬೇಡ ಅಂದಿದ್ದಾಳೆ. ಹಾಗಲಿಕ್ಕೆ ಹೋಗಿ ಹಿಂದ್ಗಡೆಯಿಂದ ತೋರಿಸ್ತೀನಿ. ಆಮೇಲೆ ಕೊಡ್ತೀಯಲ್ಲ ವಾಯ್ಸ್ ಓವರ್? ಸೀರಿಯಸ್ಲಿ ನಾನು ಇದೇ ಹಾಕಲ್ಲ, ವಾಯ್ಸ್ ಓವರ್ ಅಂತ ಕೊಡಲ್ಲ. ಹೌದಾ? ಎಸ್, ಅಫ್ಕೋರ್ಸ್. ಇಲ್ಲಿ ಟೊಮೊಟೊ, ಈರುಳ್ಳಿ, ಕರಿಬೇವು, ನೆಕ್ಸ್ಟು ಒಣಮೆಣಸು ಅಷ್ಟೇ ಅಲ್ಲ, ಎಲ್ಲ ಹುರಿದು ಇಲ್ಲಿ ಕಾಯಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಮಿಕ್ಸ್ ಮಾಡಿ, ಸೀಕ್ರೆಟ್ ರೆಸಿಪಿ ಅಂತ ಯಾರಿಗೂ ಗೊತ್ತಿಲ್ಲ, ನೋಡ್ಕೊಂಡ್ಬನ್ನಿ. ರಮ್ಯಾಸ್ ರೆಸಿಪಿ. ಇದನ್ನೆಲ್ಲ ಹೆಂಗೆ ಹಾಕಿದ್ರೆ ಮುಗೀತು. ಸೀರಿಯಸ್ಲಿ ಕಾಯಿ ಹಾಕ್ಬೋದು, ಕಾಯಿ ಹಾಕಿ ಬೆಳ್ಳುಳ್ಳಿನೂ ಅದಕ್ಕೆಲ್ಲ ಒಗ್ಗರಣೆಗ ಪುಡಿ ಇದ್ರದ್ದೇನು ಪ್ರಮೋಷನ್ ಅಲ್ಲ, ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಹೋಟೆಲ್ ಥರ ರೆಸಿಪಿ ಬರಲಿ ಅಂತ ನಾವು MTRನ ಯೂಸ್ ಮಾಡ್ತೀವಿ. ಮುಖ ತೋರಿಸಲ್ಲ ಅವಳು, ಆಮೇಲೆ ಮೇಕಪ್ ಆದ್ಮೇಲೆ ಮುಖ ತೋರಿಸ್ತೀವಿ. ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅವಳು ಏನೇನೋ ಮಾತಾಡ್ತಿದ್ದಾಳೆ. ಬಟ್ ಸೀರಿಯಸ್ ನಾನು ನಿಮ್ಮಲ್ಲಿ ವಾಯ್ಸ್ ಓವರ್ ಕೊಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಒಗ್ಗರಣೆ ಎದು ತೊಳೆದೇ ಅಕ್ಷರ ರುಚಿ ಇರುತ್ತೆ ಅಂತ ತೊಳೆದೇ ಹಾಕಬೇಕು. ಇಲ್ಲ ರುಚಿ ಜೊತೆ ಹುಳನೂ ತಿನ್ಬೇಕಾಗತ್ತೆ. ಏನಾಗೋಡು ಚಪ್ಪ ಒಡೆ ತೆಕ್ಕರೆ ತಿನ್ನೊಂದುಕ್ಕೊನಿ. ನಾನು ಮಕ ತೆಗೆದ್ರೆ ನೀನು ಕೊಟ್ಟ ಬಿಡ್ತೀನಿ. ನಿಜ ಹೊಡಿ ವ್ಲಾಗಲ್ಲಿ ಹಾಕ್ಬಿಡ್ತೀನಿ. ಮಾನಸಿಕ ಹಲ್ಲೆ ಅಲ್ಲ, ದೈಹಿಕ ಹಲ್ಲೆ ಮಾಡ್ತಾ ಇದ್ದಾಳೆ. ಮಾನಸಿಕ ಹಲ್ಲೆ ಮುಗಿದು ಫುಲ್ ವೈರಲ್ ಆಗ್ಬಿಡತ್ತೆ. ಸಾಂಬಾರ್ ಈಸ್ ರೆಡಿ. ಏನು ಸಾಂಬಾರು? ನುಗ್ಗೆಕಾಯಿ ಆ್ಯಂಡ್ ಆಲೂ ಭಾಜಿ. ಸೊ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಕಮ್ಮಿ ಇದ್ದಂಗಿದೆ, ಬಟ್ ರಮ್ಯನ ಮಗುಗಂತೂ ತುಂಬ ಜ್ವರ ಇದೆ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪ್ರಮೋಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗತ್ತೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ನೋಡಬೇಕು. ಸೊ ಈಗ ಬೇರೆಯೇ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ಶಾಪಿಂಗ್ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಸೊ ಅಲ್ಲಿ ಸ್ಫೂರ್ತಿ ಎಂದು ಅವಳ ನಾದಿನೂ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಈಗ ಹೊರಟ್ವಿ ಅಲ್ಲಿಗೆ. ಇವಳು ಮತ್ತು ಇವಳು ಹೋಳಿಗೋಸ್ಕರ ಹೊಸ ಬಟ್ಟೆ ತಗೊಂಡು ಮಿಟುಕಿಸ್ತಿದ್ದಾರೆ. ನಾನು ನನ್ನ ಮಗಳಲ್ಲಿ ಪರದೇಶಿ ಥರ ಇವರಿಗೋಸ್ಕರ ಕಾಯ್ತಾ ನಿಂತಿದ್ದೀವಿ.
ಸೊ ಏನಿತ್ತು ಪರ್ಸ್ನಲ್ ವರ್ಕು ಎಲ್ಲ ಮುಗಿಸ್ಕೊಂಡು ತುಂಬ ಬಿಸಿಲು ಇರೋದ್ರಿಂದ ನನ್ನ ಹಸ್ಬೆಂಡಿಗೆ ನನ್ನನ್ನು ಡ್ರಾಪ್ ಮಾಡಲಿಕ್ಕೆ ಹೇಳಿದೆ. ರಮ್ಯಾ ಆಲ್ರೆಡಿ ಅವರ ಅಪ್ಪ ಅಮ್ಮನ ಅಯೋಧ್ಯೆ ಹೊರಟಿದ್ದಾರೆ ಅನ್ನೋದಕ್ಕೋಸ್ಕರ ಅವಳು ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಹೋಗಿದ್ದು. ಸೊ ನಾನು ನನ್ನ ಹಸ್ಬೆಂಡಿಗೆ ಡ್ರಾಪ್ ಮಾಡೋಕ್ಕೆ ಹೇಳಿ ಬಂದ್ವಿ. ಬಟ್ ಏನು ಪ್ರಮೋಷನಿಗೆ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಬಟ್ ಅದು ಆಗಿಲ್ಲ. ಬಿಕಾಸ್ ನನ್ನ ಮಗಳಿಗೂ ಸ್ವಲ್ಪ ಜ್ವರ ಇದ್ದಂಗಿತ್ತು ಆ್ಯಂಡ್ ರಮ್ಯನ ಮಗಳಿಗೂ ಜ್ವರ ಇತ್ತು. ಸೊ ಹೋಗ್ಲಿಕ್ಕೆ ಆಗಿಲ್ಲ. ತುಂಬ ಬೇಜಾರಾಯಿತು. ಏನೋ ಅಂದ್ಕೊಂಡು ಹೊರಟಿದ್ದು. ಬಿಕಾಸ್ ಅಟ್ಲೀಸ್ಟ್ ಕಾರ್ತಿಕನ್ನಾದರೂ ಮೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಅದೂ ಆಗಿಲ್ಲ. ಸೊ ಹಾಗೆ ಮನೇಲೇ ಟೈಮ್ ಸ್ಪೆಂಡ್ ಮಾಡಿ ಅದು ಇದು ಮಾತಾಡಿ ಸ್ವಲ್ಪ ಶಾಪಿಂಗ್ ಇದ್ದಿದ್ದನ್ನು ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ಸೊ ಇದಿಷ್ಟು ಸಣ್ಣ ವ್ಲಾಗು, ಛೋಟಾ ವ್ಲಾಗ್ ಆಗಿರುತ್ತೆ. ಬಟ್ ಏನು ಅಂದ್ಕೊಂಡಿದ್ವಿ ಅದಾಗಿಲ್ಲ. ತುಂಬ ಬೇಜಾರಾಯಿತು. ಪ್ರಮೋಟ್ ಮಾಡಿದ್ದಿದ್ರೆ ಒಂಥರ ಖುಷಿ ಇದ್ದಿತ್ತು. ಪಾಪ ಅವರು ಇನ್ಸ್ಟಾಗ್ರಾಮಲ್ಲೇ ಕಾಂಟ್ಯಾಕ್ಟ್ ಮಾಡಿ ಪ್ರಮೋಟ್ ಮಾಡಿಕೊಡಿ ಅಂತ ಕೇಳಿದರು. ನಾನು ಓಕೆ ಅಂತ ಹೇಳಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೋಗ್ಲಿಕ್ಕಾಗಿಲ್ಲ. ಬೇಜಾರಾಯಿತು. ಆ್ಯಕ್ಚುಲಿ 18ಗೆ ಅದು ಓಪನಿಂಗ್ ಇದ್ದಿದ್ದು. ಮೋದಿಜಿ ಅವ್ರು ಬರೋದ್ರಿಂದ ಕ್ಯಾನ್ಸಲ್ ಆಗಿ ಇವತ್ತಿಗೆ 28ಗೆ ಇಟ್ಟಿದ್ದರು. ಬಟ್ ಮಾಡಿಕೊಡ್ಲಿಕ್ಕಾಗಿಲ್ಲ. ತುಂಬ ಬೇಜಾರಾಯಿತು. ಸೊ ಇದು ನನ್ನ ಛೋಟಾ ವ್ಲಾಗು. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.